ಗ್ರೂಪ್ ಡೇಟಾ ಆರ್ ಕಂಟಿನ್ಯೂಸ್ ಸೀರೀಸಲ್ಲಿ ನಾವು ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಹಿಯರ್ ಆಲ್ಸೋ ಇಟ್ಸ್ ಎ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ಮಾತ್ರ ನಾವು ಮಾಡಬೇಕಾಗಿರೋದು. ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರೋದು ಬರೀ ಡೈರೆಕ್ಟ್ ಮೆಥಡ್. ಫಾರ್ಮುಲಾ ನೋಡೋಣ. ಅರ್ಥಮೆಟಿಕ್ ಮೀನ್ ಎಕ್ಸ್ ಬಾರ್ ಇಸ್ ಇಕ್ವಲ್ ಟು ಸೇಮ್ ಫಾರ್ಮುಲಾ ನಾವೇನು ಅನ್ಗ್ರೂಪ್ ಡೇಟಾ ಅಥವಾ ಡಿಸ್ಕ್ರೀಟ್ ಸೀರೀಸಲ್ಲಿ ನಾವು ಏನು ನೋಡಿದ್ವಿ, ಸೇಮ್ ಫಾರ್ಮುಲಾ ಸಿಗ್ಮಾ ಎಫ್ ಎಕ್ಸ್ ಓವರ್ ಸಿಗ್ಮಾ ಎಫ್. ಆದರೆ ಇಲ್ಲಿ ಎಕ್ಸ್ ನಾವೇನು ತಗೋತಾ ಇದ್ವಿ, ಅದೇನು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೋ ಅದನ್ನೇ ನಾವು ತಗೊಂಡು ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ. ಆದರೆ ದಿಸ್ ಎಕ್ಸ್ ವ್ಯಾಲ್ಯೂ ಈಸ್ ಡಿಫರೆಂಟ್ ಇನ್ ದ ಕಂಟಿನ್ಯೂಸ್ ಸೀರೀಸ್. The x is what? The mid value of the class interval. X is the mid value of the class interval. Problem na nota will see the exact how to do this formula anta. Find mean profit from the following data. Mean profit. The profit is 100 to 200, 200 to 300. This is what? Continuous series class intervals. What is the class intervals here? 100 to 200 is 100 is a class interval. 200 to 300, that is a range. 100 is the range. Everywhere 100 is the range. And yaudidu exclusive class intervals. Now class intervals alli exclusive nodudvi, inclusive nodudvi. This is what the exclusive. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗಳಿಗೆಲ್ಲ ನಾವು ಎಕ್ಸ್ಕ್ಲೂಸಿವ್ ಯೂಸ್ ಮಾಡಬೇಕು. ಇನ್ಕ್ಲೂಸಿವ್ ಕೊಟ್ಟಿದ್ರೆ ಅದನ್ನ ಎಕ್ಸ್ಕ್ಲೂಸಿವ್ಗೆ ಚೇಂಜ್ ಮಾಡ್ಕೋಬೇಕು. ಮುಂದೆ ಈ ಥರ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಫಾರ್ ದಿಸ್ ಪ್ರಾಬ್ಲಮ್ ಪ್ರಾಫಿಟ್ ಇಸ್ ವಾಟ್? ದ ಕ್ಲಾಸ್ ಇಂಟರ್ವಲ್ 100 to 200, 200 to 300, 300 to 400, 400 to 500, 500 to 600, 600 to 700, 700 to 800. This is what the class interval is. And the number of shops they have given frequency, that is 10, 18, 20, 26, 30, 28, 80. So sigma f eno ee frequency the total madidre 150. So we have to find the x. X in ಮಾಡ್ತೀವಿ mid value of this particular class interval. This is 100 plus 200 divided by 2. 100 plus 200 divided by 2, that is the mid value. 300 divided by 2, that is 150. Alla 150 is the mid value. So illu ashte 200 plus 300 eshtagutte? 500 divided by 2 andre 250, 350, 450, 550, 650, 750. So ಎರಡರದ್ದು mid value, ಇದೆರಡರದ್ದು mid value. So we are calculating the mid value of this class interval. ಅದನ್ನ ನಾವು x ಅಂತ ಹೇಳ್ತೀವಿ. See, discrete series ಅಲ್ಲಿ we can see that ಡೈರೆಕ್ಟ್ ಆಗಿ ಈ ತರ ಇಂಡಿವಿಜುವಲ್ ಸೀರೀಸ್ ಇರ್ತಿತ್ತು, ಕ್ಲಾಸ್ ಇಂಟರ್ವಲ್ಸ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಎಕ್ಸ್ ನ ಅದನ್ನ ತಗೊಂಡು ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ. ಬಟ್ ಇನ್ ಕ್ಲಾಸ್ ಇಂಟರ್ವಲ್ ವಿ ಕಾಂಟ್ ಡೂ ದಾಟ್. ಸೊ ಇನ್ಸ್ಟೆಡ್ ವಿ ಆರ್ ಮೇಕಿಂಗ್ ಅ ಮಿಡ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಇಂಟರ್ವಲ್ ತಗೋತಾ ಇದೀವಿ. ಸೊ ಅದರಿಂದ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ತೀವಿ. ಸೇಮ್ ನಾವು ಹೇಗೆ ಡಿಸ್ಕ್ರೀಟ್ ಅಲ್ಲಿ ಎಕ್ಸ್ ಇಂಟು ಎಫ್ ಮಾಡಿದ್ವಿ, ಸೇಮ್ 150 ಇಂಟು 10 is 1500, 250 into 18 is 4500, 350 into 20 is 7000, 450 into 26 is 11700, 550 into 30 is 16,500, 650 into 28 is 18,200, 750 into 18 is 13,500. So ಈ fx ದು ಟೋಟಲ್ ಮಾಡಿದ್ವಿ ನಾವು, that is sigma fx, that is 72,900. we got the sigma fx as well as we got the sigma f. ಎರಡೂ ಸಿಕ್ತು ನಮಗೆ ವ್ಯಾಲ್ಯೂ. ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೀನೇನು ಸಿಗ್ಮಾ fx ಓವರ್ ಸಿಗ್ಮಾ f. ಸೊ ಯೂಶುವಲ್ ಆಗಿ ನಾವು ಯಾವುದು ಡಿಸ್ಕ್ರೀಟ್ ಸೀರೀಸ್ ಅಲ್ಲೂ ಇದೇ ಫಾರ್ಮುಲಾ ಹಾಕೊಂಡ್ವಿ, ಸಿಗ್ಮಾ fx ಬೈ ಸಿಗ್ಮಾ f. ಆದ್ರೆ ಇಲ್ಲಿ x ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿದೆ. 72,900 divided by 150. We got the mean, that is 486. The average profit is rupees 486. In calculate ಮಾಡಿ find the mean profit ಅಥವಾ average profit.
average profit is 486 rupees is the average profit for this particular problem. Calculate mean. Class interval ಕೊಟ್ಟಿದ್ದಾರೆ 32, 35, 35 to 40, 40 to 45, 45 to 50, 50 to 55, 55 to 60, 60 to 65. Frequency ಕೊಟ್ಟಿದ್ದಾರೆ. Frequency is what? F. 8, 24, 21, 18, 12, 13, 4. So frequency total ಇಷ್ಟು ನಾವೇನ್ ಮಾಡುತ್ತೆ sigma F 100. So class interval do midpoint. As we know, midpoint ಹೆಂಗೆ calculate ಮಾಡೋದು 30 plus 35 divided by 2. That is 65 divided by 2 is 32.5. See 32.5. See the class interval difference ಏನಿದೆ 30 to 35 is 5. ಇಲ್ಲಿ 35 to 45 again 5. 40 to 45 5. ಹಾಗಾದ್ರೆ ಮಿಡ್ ವ್ಯಾಲ್ಯೂನು ಅದೇ 5 5 5 ಅಲ್ಲಿ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ 32.5 again add 5 here 37.5. ಇದೆರಡರದ್ದು mid value 37.5. If we calculate 40 plus 45 divided by 2 is 42.5. So 37.5 ಗೆ 5 added ಮಾಡಿದ್ರೆ 42.5. 42.5 ಗೆ 5 added ಮಾಡಿದ್ರೆ 47.5. Then the same way we can do this 52.5, 57.5, 62.5. So ಇದು mid value ಅಥವಾ midpoint. This is x, we call it as a mid value. x ಮತ್ತೆ f ನ ಮಲ್ಟಿಪ್ಲೈ ಮಾಡ್ತೀವಿ 8 into 32.5, 24 into 37.5, 900, 21 into 42.5, 892.5, 18 into 47.5, 855, 12 into 52.5, 630, 13 into 57.5, 747.5, 4 into 62.5, 250. ಈ ಎಲ್ಲಾನು fx ನ ನಾವು ಟೋಟಲ್ ಮಾಡಿದಾಗ ಸಿಗ್ಮಾ fx that is 4535 ಬರುತ್ತೆ. So we got the value of sigma fx, sigma f. ಮೀನ್ ಏನು sigma fx over sigma f. 4535 divided by 100. So 45.35 is the mean for this problem. Find mean. Class interval ಕೊಟ್ಟಿದ್ದಾರೆ 0 to 9. See here 10 to 19, 20 to 29, 30 to 39, 40 to 49, 50 to 59. See ಇದೇನಿದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸೊ ಈ ಇನ್ಕ್ಲೂಸಿವ್ನ ನಾವು ಎಕ್ಸ್ಕ್ಲೂಸಿವ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಚೇಂಜ್ ಇಟ್ ಟು ಎಕ್ಸ್ಕ್ಲೂಸಿವ್ ಮಾಡ್ಕೊಂಡಿದೀವಿ ನೋಡಿ. ಸೊ ಎಕ್ಸ್ಕ್ಲೂಸಿವ್ ಮಾಡ್ಕೋಬೇಕಾದ್ರೆ ದಿಸ್ ಇಸ್ ಲೋಯರ್ ಲಿಮಿಟ್, ದಿಸ್ ಇಸ್ ಅಪ್ಪರ್ ಲಿಮಿಟ್. ಲೋವರ್ ಲಿಮಿಟ್ಗೆ 0.5 ಆ್ಯಡ್ ಮಾಡ್ತೀವಿ, ಅಪ್ಪರ್ ಲಿಮಿಟಿಂದ ಲೋಯರ್ ಲಿಮಿಟ್ಗೆ 0.5 ಮೈನಸ್ ಮಾಡ್ತೀವಿ, ಅಪ್ಪರ್ ಲಿಮಿಟಲ್ಲಿ 0.5 ಆ್ಯಡ್ ಮಾಡ್ತೀವಿ. 0ಗೆ 0.5, ಇಲ್ಲಿ 9ಗೆ 9.5, ಇಲ್ಲಿ 10ಗೆ ಮೈನಸ್ ಮಾಡಿದ್ರೆ 9.5. ಓಕೆ, ಹಿಯರ್ ಇಟ್ ಈಸ್ 19.5, ಇಲ್ಲಿ 19.5 to 29.5. See, this is how it is. Okay, ಲೋವರ್ ಲಿಮಿಟ್ ಇಂದ 0.5 ಲೆಸ್ ಮಾಡ್ತೀವಿ, ಅಪ್ಪರ್ ಲಿಮಿಟ್ಗೆ 0.5 ಆ್ಯಡ್ ಮಾಡ್ತಾ ಹೋಗ್ತೀವಿ. Then we got the exclusive class interval like this. So frequency ಏನು ಕೊಟ್ಟಿದ್ದಾರೆ 1, 4, 10, 7, 2, 1. Sigma f is 25. So mid point ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. 0.5 ಮತ್ತೆ 9.5 ಆ್ಯಡ್ ಮಾಡಿ ಡಿವೈಡೆಡ್ ಬೈ 2, 4.5 ಬಂತು. ಬಿಕಾಸ್ ದ ಕ್ಲಾಸ್ ಇಂಟರ್ವಲ್ ಈಸ್ 10 ರೇಂಜ್ ಇದೆ ನೋಡಿ, 10 ಕ್ಲಾಸ್ ಇಂಟರ್ವಲ್ ರೇಂಜ್ ಇದೆ. ಸೊ ಹಾಗಾಗಿ ನಾವು 10 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. 14.5, 24.5, 34.5, 44.5, 54.5. ಸೊ ಇದನ್ನ ನಾವು ಹಾಗೆ 9.5 ಪ್ಲಸ್ 19.5 ಡಿವೈಡೆಡ್ ಬೈ 2 ಮಾಡಿದ್ರೆ ಸೇಮ್ ಬರುತ್ತೆ. ಓಕೆ, ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋ ಬದಲು ಇಲ್ಲೇನು ಕ್ಲಾಸ್ ಇಂಟರ್ವಲ್
ಇದಿರುತ್ತೆ, ಯಾವುದು ಗ್ಯಾಪ್ ಇರುತ್ತೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 5 ಇತ್ತು, ಸೊ ವಿ ಆಡೆಡ್ 5 ಹಿಯರ್. ಇಲ್ಲಿ 10 ಇದೆ, ಸೊ 10 ಆಡ್ ಮಾಡ್ಕೊಂಡು ಹೋದ್ವಿ. ದೆನ್ ದಿಸ್ ಎಕ್ಸ್ ಅಂಡ್ ದಿಸ್ ಎಫ್ ಎರಡನ್ನೂ ನಾವು ಮಲ್ಟಿಪ್ಲೈ ಮಾಡಿ ವಿ ಹ್ಯಾವ್ ರಿಟರ್ನ್ ಹಿಯರ್ ಎಫ್ ಎಕ್ಸ್ 1 into 4.5, 4 into 14.5, 10 into 24.5, 7 into 34.5, 2 into 44.5, 1 into 54.5. So the total, whatever the value comes for fx, adina ನಾವು total ಮಾಡಿದಾಗ 692.5 ಅಂತು. So we got the value of sigma fx as well as sigma f. Mean calculate ಮಾಡೋದಕ್ಕೆ ಎರಡು ವ್ಯಾಲ್ಯೂಸ್ ಸಾಕು, sigma fx over sigma f. So 692.5 divided by 25 is 27.5 is what the mean for this problem. Let us see one more problem here of the different kind. Class interval above 10, above 20, above 30, above 40, above 50, above 60, above 70. Frequency 7, 10, 15, 3, 5, 20, 10, 70. Total is 70. So ಇಲ್ಲಿ above 10, above 20, above 30 ಅಂತ ಇದೆ. ನಾವು ಇಲ್ಲಿ ಗ್ಯಾಪ್ ನೋಡ್ಕೋಬೇಕು. ಸೊ ವಾಟ್ ಈಸ್ ದ ಗ್ಯಾಪ್ ಹಿಯರ್? 10, 10, 10 ಇಸ್ ದ ಗ್ಯಾಪ್. ಸೊ ಹಾಗಾಗಿ ನಾವು ಕ್ಲಾಸ್ ಇಂಟರ್ವಲ್ ಬರಿಬೇಕಾದ್ರೆ ಹೆಂಗೆ ಬರುತ್ತೆ? ಇದ್ರದ್ದು 10 ಬರಿಬೇಕಲ್ವಾ? ವಾಟ್ ಈಸ್ ದ ಗ್ಯಾಪ್ ಆಫ್ ದಿಸ್ 10? 0 to 10. ಸೊ ಇಲ್ಲೇನಾಗುತ್ತೆ? above 70 to ನೆಕ್ಸ್ಟ್ ಏನಾಗುತ್ತೆ? 80. ಸಾರಿ ಇದು ಎಬೋವ್, ಇದು ಇಟ್ ಇಸ್ ನಾಟ್ 0. ಎಬೋವ್ 10 ಅಂತಂದ್ರೆ ಮತ್ತೆ ಇಲ್ಲಿ ಎಬೋವ್ 20 ಅಂತಿದೆ. ಸೊ ಹಾಗಾಗಿ 10 to 20 ವಿಲ್ ಕಮ್ ಹಿಯರ್. 10 to 20. ಲೆಟ್ ಅಸ್ ಸಿ ಹಿಯರ್ 10 to 20. This is above 10, 10 to 20. Above 20, 20 to 30. Above 30, 30 to 40. Above 40, 40 to 50. Above 50, 50 to 60. Above 60, 60 to 70. Above 70, 70 to 80. Frequency same ಹಿಂಗೆ ಹಾಕೊಂಡ್ವಿ. ಅದರ ಮಿಡ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಎಫ್ ಮತ್ತೆ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಆ ಟೋಟಲ್ ನ ಸಿಗ್ಮಾ ಎಫ್ ಎಕ್ಸ್ ಮತ್ತೆ ಸಿಗ್ಮಾ ಎಫ್ 3340. ಮೀನ್ ಇಸ್ 3340 divided by 70 ಮಾಡಿದಾಗ 47.71 is the mean for this problem. ಸೊ ಇದೇ ತರ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಕ್ಲಾಸ್ ಇಂಟರ್ವಲ್ ಬಿಲೋ ಇದೆ. ಮೇಲ್ಗಡೆ ನಾವು ನೋಡಿದ್ದು ಎಬೋ ಪ್ರಾಬ್ಲಮ್. ಎಬೋ ಅಂದ್ರೆ 10 ಗಿಂತ ಮೇಲೆ ಅಂತ. ಸೊ 10 to 20 ಹಾಕೊಂಡ್ವಿ. ಇಲ್ಲಿ ಬಿಲೋ ಅಂತಿದೆ. ಬಿಲೋ 10 ಅಗೇನ್ ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ 10 ಇದೆ ಗ್ಯಾಪ್. ಸೊ ಹಾಗಾಗಿ ಬಿಲೋ ಅಂದಾಗ 10 ಗಿಂತ ಕಡಿಮೆ ಅಲ್ಲಿ 0 to 10. ಹಿಯರ್ 20 ಗಿಂತ ಕಡಿಮೆ ಅಂದ್ರೆ 10 to 20. So 10 is the class interval here. So we have changed this to, this is called open-ended class intervals. ಅದನ್ನ ನಾವು ಈ ತರ ನಾರ್ಮಲ್ ಕ್ಲಾಸ್ ಇಂಟರ್ವಲ್ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. 0 to 10 ಇಟ್ ಈಸ್ ಬಿಲೋ, ಅದಕ್ಕೆ 10 ಗಿಂತ ಕಡಿಮೆ 0 ಅಂತ ಬಂತು. ಸೊ ಬಿಲೋ 20, 10 to 20, ಬಿಲೋ 30, 20 to 30, ಬಿಲೋ 40, 30 to 40, ಬಿಲೋ 50, 40 to 50, ಬಿಲೋ 60, 50 to 60. So frequency ಹಾಕೊಂಡ್ವಿ. frequency total 75. Then we have found out the midpoint. Same ಎಷ್ಟು 0 to 10 5 ಬರುತ್ತೆ. ಆಮೇಲೆ as this is a class interval of 10, 5, 15, 25, 35, 45, 55. So fx ಮಾಡ್ತೀವಿ 5 into 5, 15 into 15, 13 into 25, 22 into 35, 8 into 45, 12 into 55. So after that we are totaling it. Sigma fx. What is the formula for mean? Sigma fx over sigma f. 2365 divided by 75. The mean is 31.53. Hope you understood. ಇದನ್ನೆಲ್ಲ ನೀಟಾಗಿ ಈ ತರ ಕಾಲಮ್ ಹಾಕೊಂಡು ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸೈಡ್ ಅಲ್ಲಿ ಬರ್ದಿದ್ದೀನಿ. ಯು ಜಸ್ಟ್ ರೈಟ್ ಡೌನ್ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನೀಟಾಗಿ ಬರ್ಕೊಂಡೋಗಿ. ಓಕೆ, ನಾನು ಹಾರಿಜಾಂಟಲ್ ಆಗಿ ಬರ್ದಿದ್ದೀನಿ. ಯು ಜಸ್ಟ್ ರೈಟ್ ವರ್ಟಿಕಲಿ. ದಟ್ ಲುಕ್ಸ್ ಗುಡ್.